ಅಮೆರಿಕದಲ್ಲಿರುವ ಭಾರತೀಯರಿಗೆ ಕೋರ್ಟ್ ಶಾಕ್. ಗ್ರೀನ್ ಕಾರ್ಡ್ ಇದ್ದರೂ ಇನ್ಮುಂದೆ ನೀವು ಸೇಫ್ ಅಲ್ಲ. ಎಸ್ ವೀಕ್ಷಕರೇ, ಈ ಸುದ್ದಿ ಕೇಳಿದರೆ ಅಮೆರಿಕದಲ್ಲಿ ನೆಲೆಸಿರುವಂತಹ ಲಕ್ಷಾಂತರ ಭಾರತೀಯರಿಗೆ ನಡುಕ ಶುರುವಾಗೋದು ಗ್ಯಾರಂಟಿ. ಅಮೆರಿಕದಲ್ಲಿ ಒಂದು ಸಾರಿ ಗ್ರೀನ್ ಕಾರ್ಡ್ ಪಡೆದುಕೊಂಡ್ರೆ ಸಾಕು, ಭಾರತೀಯರು ಸೆಟಲ್ ಅಂತ. ಅಮೆರಿಕದಲ್ಲಿನ ಕಾನೂನುಬದ್ಧ ಕಾಯಂ ನಿವಾಸಿಗಳು ಆದ್ವಿ ಅಂತ ಸೇಫ್ ಆಗಿರುತ್ತಾರೆ ಅಂದುಕೊಳ್ತಾರೆ. ಆದರೆ ಅಮೆರಿಕದ ಸುಪ್ರೀಂ ಕೋರ್ಟ್ ಇವತ್ತು ಒಂದು ಅತ್ಯಂತ ಕಠಿಣವಾದ ತೀರ್ಪನ್ನು ನೀಡಿದ್ದು, ಅದರ ಪ್ರಕಾರ ಭಾರತೀಯರು ಗ್ರೀನ್ ಕಾರ್ಡ್ ಹೊಂದಿದ್ದರೂ ಸಹ ವಿದೇಶಿ ಪ್ರವಾಸ ಮುಗಿಸಿ ಅಮೆರಿಕಕ್ಕೆ ಮರಳುವಾಗ ನಿಮ್ಮನ್ನು ಒಬ್ಬ ಅಪರಾಧಿಯಂತೆ ಕಾಣುವ ಅಧಿಕಾರವನ್ನು ಇಮಿಗ್ರೇಷನ್ ಅಧಿಕಾರಿಗಳಿಗೆ ನೀಡಲಾಗಿದೆ. ಎಸ್, ಅಮೆರಿಕದಲ್ಲಿ ನೆಲೆಸಿರುವಂತಹ ಲಕ್ಷಾಂತರ ಗ್ರೀನ್ ಕಾರ್ಡ್ ಹೊಂದಿರುವ ವಲಸಿಗರ ಪಾಲಿಗೆ US ಸುಪ್ರೀಂ ಕೋರ್ಟ್ ಅತ್ಯಂತ ಕಠಿಣ ಮತ್ತು ಮಹತ್ವದ ತೀರ್ಪೊಂದನ್ನು ಕೊಟ್ಟಿದೆ. ವಿದೇಶ ಪ್ರವಾಸ ಮುಗಿಸಿ ಅಮೆರಿಕಕ್ಕೆ ಮರಳುವಾಗ ಗ್ರೀನ್ ಕಾರ್ಡ್ ಹೊಂದಿರುವಂತಹ ವಲಸಿಗರು ಒಂದು ವೇಳೆ ಅಪರಾಧ ಪ್ರಕರಣಗಳನ್ನು ಎದುರಿಸ್ತಾ ಇದ್ದರೆ, ನಿಮ್ಮ ಮೇಲೆ ಯಾವುದಾದ್ರು ಕೇಸ್ಗಳು ಇದ್ದರೆ, ಅವರ ಕಾನೂನುಬದ್ಧ ಸ್ಥಾನಮಾನವನ್ನು ತಾತ್ಕಾಲಿಕವಾಗಿ ಹಿಂಪಡೆಯುವ ಅಥವಾ ಅವರನ್ನು ಹೊಸ ಅರ್ಜಿದಾರರಂತೆ ಪರಿಗಣಿಸುವ ಅಧಿಕಾರವನ್ನು ಸುಪ್ರೀಂ ಕೋರ್ಟ್ ಅಲ್ಲಿನ ಡಿಪಾರ್ಟ್ಮೆಂಟ್ ಆಫ್ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಅಂದರೆ DHS ಇಲಾಖೆಗೆ ಕೊಟ್ಟು ಬಿಟ್ಟಿದೆ. ಹಾಗಾದರೆ ಏನಿದು ಸುಪ್ರೀಂ ಕೋರ್ಟ್ ನೀಡಿದ ಆ 6-3 ತೀರ್ಪು? ಭಾರತೀಯರಿಗೆ ಈ ತೀರ್ಪು ಯಾಕೆ ಸಂಕಷ್ಟವನ್ನು ತಂದೊಡ್ಡಬಹುದು? ಗ್ರೀನ್ ಕಾರ್ಡ್ನಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ, ಡೀಟೇಲ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಕೊನೆ ತನಕ ಮಿಸ್ ಮಾಡದೆ ಈ ವಿಡಿಯೋವನ್ನು ನೋಡಿ. ನಾನು ಶಿವಮೂರ್ತಿ ಸ್ವರ್ಬ. ಅಮೆರಿಕ ಸುಪ್ರೀಂ ಕೋರ್ಟ್ ಕೊಟ್ಟ ತೀರ್ಪು ಏನು? ಎಸ್ ವೀಕ್ಷಕರೇ, ಮೊದಲು ನಾವು ಅಮೆರಿಕದ ಸುಪ್ರೀಂ ಕೋರ್ಟ್ ನೀಡಿರುವಂತಹ ಆ ಸ್ಫೋಟಕ ತೀರ್ಪಿನ ಬಗ್ಗೆ ಹಂತ ಹಂತವಾಗಿ ನೋಡ್ತಾ ಹೋಗೋಣ. ಅಮೆರಿಕದ ಅತ್ಯುನ್ನತ ನ್ಯಾಯಾಲಯವು 6-3 ಬಹುಮತದೊಂದಿಗೆ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಇಲಾಖೆ ಅಂದರೆ DHS ಪರವಾಗಿ ತೀರ್ಪನ್ನು ಕೊಟ್ಟಿದೆ. ಈ ತೀರ್ಪಿನ ಅಸಲಿ ಅರ್ಥ ಏನಪ್ಪ ಅಂತ ಅಂದರೆ, ಇನ್ನು ಮುಂದೆ ಅಮೆರಿಕದ ಗ್ರೀನ್ ಕಾರ್ಡ್ ಹೊಂದಿರುವಂತಹ ವ್ಯಕ್ತಿ ವಿದೇಶಕ್ಕೆ ಹೋಗಿ ವಾಪಸ್ ಬರುವಾಗ ಆತನ ಮೇಲೆ ಯಾವುದಾದ್ರೂ ಕಾನೂನು ಬಾಹಿರ ಕೃತ್ಯದ ಸಂಶಯವಿದ್ದರೆ ಆತನನ್ನು ಗಡಿಯಲ್ಲೇ ತಡೆಯೋಕೆ ಅಧಿಕಾರಿಗಳಿಗೆ ಭಾರೀ ಪವರನ್ನು ಸಿಕ್ಕಿದೆ. ಅಚ್ಚರಿಯ ವಿಷಯ ಏನಪ್ಪ ಅಂದರೆ, ಆತ ತಪ್ಪು ಮಾಡಿದ್ದಾನೆ ಅನ್ನೋದಕ್ಕೆ ಅಧಿಕಾರಿಗಳ ಹತ್ತಿರ ಸ್ಪಷ್ಟ ಮತ್ತು ಮನವರಿಕೆಯಾಗುವಂತಹ ಸಾಕ್ಷ್ಯ ಇರಲೇಬೇಕು ಅನ್ನೋ ನಿಯಮವನ್ನು ಕೂಡ ಈಗ ಕೋರ್ಟ್ ಕಿತ್ತು ಹಾಕಿದೆ. ಅಂದರೆ ಅಧಿಕಾರಿಗಳಿಗೆ ಕೇವಲ ಸಂಶಯ ಬಂದರೆ ಸಾಕು, ನಿಮ್ಮನ್ನು ಅಲ್ಲಿಯೇ ತಡೆದು ನಿಮ್ಮ ಕಾನೂನುಬದ್ಧ ನಿವಾಸಿ ಸ್ಥಾನಮಾನವನ್ನು ಕಸಿದುಕೊಳ್ಳಬಹುದು. ಏನಿದು ಕೇಸ್? ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದು ಹೇಗೆ? ವೀಕ್ಷಕರೇ, ಈ ಇಡೀ ಜಗಳ ಶುರುವಾಗಿದ್ದು ಹೇಗೆ ಅನ್ನೋದನ್ನು ನೀವು ತಿಳಿಯಲೇಬೇಕು. ಮುಕ್ ಚೋಯ್ ಲವ್ ಎನ್ನುವಂತಹ ಒಬ್ಬ ವ್ಯಕ್ತಿ ಅಮೆರಿಕದ ಗ್ರೀನ್ ಕಾರ್ಡ್ ಹೊಂದಿದ್ದ, ಅಪ್ಪಟ ಕಾನೂನುಬದ್ಧ ನಿವಾಸಿಯಾಗಿದ್ದ. 2012ರಲ್ಲಿ ಈತನ ಮೇಲೆ ನ್ಯೂ ಜೆರ್ಸಿಯಲ್ಲಿ ಒಂದು ಕೌಂಟರ್ ಫೈಟಿಂಗ್ ಅಂದರೆ ನಕಲಿ ದಾಖಲೆ ಅಥವಾ ಬ್ರ್ಯಾಂಡ್ಗಳನ್ನು ಸೃಷ್ಟಿಸಿದ ಆರೋಪ ಇತ್ತು ಇವನ ಮೇಲೆ. ಅದೇ ಸಮಯದಲ್ಲಿ ಆತ ಚೀನಾ ದೇಶಕ್ಕೆ ಪ್ರವಾಸವನ್ನು ಹೋಗಿದ್ದ. ಯಾವಾಗ ಆತ ಚೀನಾದಿಂದ ವಾಪಸ್ ಅಮೆರಿಕಕ್ಕೆ ಮರಳಿದ್ನೋ ಆಗ ಇಮಿಗ್ರೇಷನ್ ಅಧಿಕಾರಿಗಳು ಆತನನ್ನು ಕಾಯಂ ನಿವಾಸಿ ಅಂತ ಒಳಗೆ ಬಿಡುವ ಬದಲು ಆತನನ್ನು ಪೆರೋಲ್ ಮೇಲೆ ಇಟ್ಟರು. ಅಂದರೆ ಆತನನ್ನು ಒಬ್ಬ ಹೊಸದಾಗಿ ವೀಸಾಕ್ಕೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಯಂತೆ ನಡೆಸಿಕೊಂಡ್ರು. ಕೆಳ ಕೋರ್ಟು ಈ ಮೊದಲು ಸರ್ಕಾರದ ವಿರುದ್ಧ ತೀರ್ಪನ್ನು ಕೊಟ್ಟಿತ್ತು. ನಿಮ್ಮ ಹತ್ತಿರ ಗಟ್ಟಿಯಾದ ಸಾಕ್ಷ್ಯ ಇಲ್ಲದೆ ಒಬ್ಬ ಗ್ರೀನ್ ಕಾರ್ಡ್ದಾರರನ್ನು ಹೀಗೆ ನಡೆಸಿಕೊಳ್ಳುವುದು ತಪ್ಪು ಅಂತ ಹೇಳಿತ್ತು. ಆದರೆ ಈಗ ಸುಪ್ರೀಂ ಕೋರ್ಟು ಆ ತೀರ್ಪನ್ನು ಉಲ್ಟ ಮಾಡಿದೆ. ಇದು ಈಗ ಭಾರತೀಯರಿಗೆ, ವಲಸಿಗರಿಗೆ ಮರಣ ಶಾಸನವಾಗುವ ಸಾಧ್ಯತೆ ಇದೆ. ಸುಪ್ರೀಂ ಕೋರ್ಟ್ ನೀಡಿದ ವಿವರಣೆ ಏನು? ಗಡಿಯಲ್ಲೇ ತೀರ್ಪು ನೀಡೋ ಅಗತ್ಯವಿಲ್ಲ ಎಂದ ಸುಪ್ರೀಂ. ವೀಕ್ಷಕರೇ, ಸುಪ್ರೀಂ ಕೋರ್ಟ್ ಪರವಾಗಿ ತೀರ್ಪು ಬರೆದ ನ್ಯಾಯಮೂರ್ತಿ ಕ್ಲಾರೆನ್ಸ್ ಥಾಮಸ್ ಅವರು ಒಂದು ಶಾಕಿಂಗ್ ಮಾತನ್ನು ಕೂಡ ಹೇಳಿದ್ದಾರೆ. ಏನಪ್ಪ ಅಂದರೆ, ಅಮೆರಿಕದ ಇಮಿಗ್ರೇಷನ್ ಆ್ಯಂಡ್ ನ್ಯಾಷನಾಲಿಟಿ ಆ್ಯಕ್ಟ್ ಪ್ರಕಾರ ಗಡಿ ಅಧಿಕಾರಿಗಳು ಅಂದರೆ ಬಾರ್ಡರ್ ಆಫೀಸರ್ಗಳು ಗಡಿಯಲ್ಲೇ ನಿಂತು ಪ್ರತಿಯೊಂದು ಸಾಕ್ಷ್ಯವನ್ನು ಪರಿಶೀಲಿಸುವಂತಹ ಅಗತ್ಯವಿಲ್ಲವಂತೆ. ಹೌದು, ಸರ್ಕಾರವು ಇಂತಹ ವ್ಯಕ್ತಿಗಳ ವಿರುದ್ಧ ನಂತರದ ದಿನಗಳಲ್ಲಿ ಗಡಿಪಾರು ಪ್ರಕ್ರಿಯೆಯನ್ನು ನಡೆಸಬಹುದು, ಅಲ್ಲಿ ಸಾಕ್ಷ್ಯಗಳನ್ನು ಕೊಡಬಹುದು. ಆದರೆ ಗಡಿಯಲ್ಲಿ ಮಾತ್ರ ಅವರನ್ನು ತಡೆಯುವಂತಹ ಅಧಿಕಾರ ಸರ್ಕಾರಕ್ಕೆ ಇದೆ ಅಂತ ಕೋರ್ಟ್ ಹೇಳಿಬಿಟ್ಟಿದೆ. ಈ ಹೊಸ ನಿಯಮದಿಂದಾಗಿ ಒಬ್ಬ ವ್ಯಕ್ತಿ ತಾನು ನಿರಪರಾಧಿ ಅಂತ ಸಾಬೀತುಪಡಿಸುವವರೆಗೂ ಅಕ್ಷರಶಃ ಅತಂತ್ರ ಸ್ಥಿತಿಯಲ್ಲಿ ಇರಬೇಕಾಗುತ್ತೆ. ಅವನ ಕೆಲಸವೇನು, ಅವನನ್ನು ನಂಬಿದಂತಹ ಕುಟುಂಬಗಳ ಗತಿ ಏನು, ಕಂಪನಿ ಆತನನ್ನು ಕೆಲಸದಿಂದಲೂ ಕೂಡ ತೆಗೆಯಬಹುದು. ಈ ತೀರ್ಪು ವಲಸಿಗರ ಮೇಲೆ ಬೀರುವಂತಹ ಎಫೆಕ್ಟ್ ಏನು? ಕಳ್ಳತನ, ವಂಚನೆ ಮಾಡಿದರೆ ಗ್ರೀನ್ ಕಾರ್ಡ್ ಜಪ್ತಿ. ವೀಕ್ಷಕರೇ, ಈ ತೀರ್ಪಿನಲ್ಲಿ ಒಂದು ಡೇಂಜರಸ್ ಪದ ಬಳಕೆಯಾಗಿದೆ, ಅದೇ ನೈತಿಕ ಪ್ರಕ್ಷುಬ್ಧತೆ. ಇದರ ಅರ್ಥ ಏನಪ್ಪ ಅಂದರೆ,
ಅಮೆರಿಕದ ಕಾನೂನಿನ ಪ್ರಕಾರ ಯಾರಾದರೂ ಕಳ್ಳತನ ಮಾಡಿದರೆ, ಹಣಕಾಸು ವಂಚನೆಯನ್ನು ಮಾಡಿದರೆ ಅಥವಾ ಸರ್ಕಾರಕ್ಕೆ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ರೆ ಅದನ್ನು ನೈತಿಕ ಅಧಪತನ ಅಂತ ಕರೆಯಲಾಗುತ್ತೆ. ಇಷ್ಟು ದಿನ ಇಂತಹ ಆರೋಪ ಹೊತ್ತಂತಹ ಗ್ರೀನ್ ಕಾರ್ಡ್ದಾರರು ವಿದೇಶಕ್ಕೆ ಹೋಗಿ ವಾಪಸ್ ಬಂದಾಗ ಅವರಿಗೆ ಒಂದು ರೀತಿಯ ರಕ್ಷಣೆ ಇತ್ತು. ಆದರೆ ಈಗ ಆ ರಕ್ಷಣೆ ಇಲ್ಲದಂತಾಗಿದೆ. ಒಂದು ವೇಳೆ ನಿಮ್ಮ ಮೇಲೆ ಭಾರತದಲ್ಲಿ ಅಥವಾ ಅಮೆರಿಕದಲ್ಲಿ ಯಾವುದಾದರೂ ಒಂದು ಸಣ್ಣ ಕೇಸ್ ಇದ್ದರೂ ಸಹ ನೀವು ಅಮೆರಿಕಕ್ಕೆ ಮರಳುವಾಗ ಅಧಿಕಾರಿಗಳು ನಿಮ್ಮನ್ನು ಒಳಗೆ ಬಿಡದೆ ನೇರವಾಗಿ ಗಡೀಪಾರು ಮಾಡಿ ಕೇಂದ್ರಕ್ಕೆ ಕಳಿಸಬಹುದು. ಇದು ಅಕ್ಷರಶಃ ಭಾರತೀಯ ಉದ್ಯೋಗಿಗಳಿಗೆ ಮತ್ತು ವ್ಯಾಪಾರಿಗಳಿಗೆ ನಿದ್ದೆಗೆಡಿಸಬಹುದು. ಇದು ಟ್ರಂಪ್ ಅವರ ಪ್ಲ್ಯಾನ್ ಕೂಡ ಆಗಿರಬಹುದು. ಮೊದಲೇ ಅವರು ವಲಸಿಗರನ್ನು ಕಂಡರೆ ಆಗ್ತಾ ಇಲ್ಲ, ವಲಸಿಗರನ್ನು ಅಮೆರಿಕದಿಂದ ಹೊರ ಹಾಕಬೇಕು ಅನ್ನೋದು ಟ್ರಂಪ್ ವಿಚಾರ. ಕಳ್ಳನಿಗೆ ಪಿಳ್ಳೆನವ ಅನ್ನುವ ಹಾಗೆ ಕೋರ್ಟ್ ಕೊಟ್ಟಂತಹ ಈ ತೀರ್ಪನ್ನು ಅಮೆರಿಕ ಸರ್ಕಾರ ಇನ್ನಷ್ಟು ಎನ್ಕ್ಯಾಶ್ ಮಾಡಿಕೊಂಡು ಅಲ್ಲಿದ್ದಂತಹ ಭಾರತೀಯರ ಮೇಲೆ ಕಿರುಕುಳವನ್ನು ಕೊಡುವ ಸಾಧ್ಯತೆ ಕೂಡ ಇರುತ್ತೆ. ಲಿಬರಲ್ ಜಡ್ಜ್ಗಳ ಆಕ್ರೋಶ, ಇದು ಅನ್ಯಾಯ ಅಂತ ವಾಗ್ದಾಳಿ. ವೀಕ್ಷಕರೇ, ಈ ತೀರ್ಪಿಗೆ ಸುಪ್ರೀಂ ಕೋರ್ಟ್ನ 3 ಮಹಿಳಾ ನ್ಯಾಯಾಧೀಶರು ಅಂದರೆ ಕೆಟಾಂಜಿ ಬ್ರೌನ್ ಜಾಕ್ಸನ್, ಸೋನಿಯಾ ಸೋಟೋಮೇಯರ್ ಮತ್ತು ಎಲೆನಾ ಕಗನ್ ಅವರು ಭಾರಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಜಸ್ಟಿಸ್ ಜಾಕ್ಸನ್ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಈ ತೀರ್ಪಿನಿಂದಾಗಿ ಅಪ್ಪಟ ಕಾನೂನುಬದ್ಧ ನಿವಾಸಿಗಳನ್ನು ಕೂಡ ನೀವು ಅಕ್ರಮ ವಲಸಿಗರಂತೆ ನಡೆಸಿಕೊಳ್ತಿದ್ದೀರಾ. ಒಬ್ಬ ವ್ಯಕ್ತಿಯ ಮೇಲೆ ಅಪರಾಧ ಸಾಬೀತಾಗುವ ಮೊದಲೇ ಆತನನ್ನು ಈ ರೀತಿ ಶಿಕ್ಷಿಸೋದು ಸರಿಯಲ್ಲ. ಇದು ವಲಸಿಗರನ್ನು ಅಕ್ಷರಶಃ ಇಮಿಗ್ರೇಷನ್ ಲಿಂಬೋ ಅಂದರೆ ಅತಂತ್ರ ಸ್ಥಿತಿಗೆ ತಳ್ಳುತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹೊಸ ಕಾನೂನಿನಿಂದಾಗಿ ಅಮೆರಿಕದಲ್ಲಿ ನೆಲೆಸಿರುವಂತಹ ಸಾವಿರಾರು ಭಾರತೀಯರು ಅನಿಶ್ಚಿತತೆಯನ್ನು ಎದುರಿಸಬೇಕಾದ ಭೀತಿ ಎದುರಾಗಿದೆ. ಇದು ಆತಂಕ ತಾನೇ, ಮತ್ತಿನ್ನೇನು. ಭಾರತೀಯ ಸಮುದಾಯಕ್ಕೆ ಅಗ್ನಿ ಪರೀಕ್ಷೆ ಕಾಲ, ವಿದೇಶಿ ಪ್ರವಾಸ ಮಾಡುವ ಗ್ರೀನ್ ಕಾರ್ಡ್ದಾರರೇ ಎಚ್ಚರ. ಈ ತೀರ್ಪು ಅಂದರೆ ಬರೀ ಒಂದು ಕಾನೂನು ಅಲ್ಲ, ಇದೊಂದು ದೊಡ್ಡ ರಾಜಕೀಯ ಸಂದೇಶ. ಟ್ರಂಪ್ ಸರ್ಕಾರ ಬಂದ ಮೇಲೆ ಇಮಿಗ್ರೇಷನ್ ನಿಯಮಗಳು ಒಂದಾದ ಮೇಲೊಂದರಂತೆ ಕಠಿಣವಾಗ್ತಾ ಇದೆ. ಈ ಮೊದಲು H-1B ವೀಸಾ ಫೀಸನ್ನು 85 ಲಕ್ಷಕ್ಕೆ ಏರಿಸಲಾಗಿತ್ತು. ಈಗ ಗ್ರೀನ್ ಕಾರ್ಡ್ದಾರರ ಹಕ್ಕುಗಳ ಮೇಲೆ ಸುಪ್ರೀಂ ಕೋರ್ಟ್ ಕೈ ಹಾಕಿದೆ. ಭಾರತೀಯರು ಅತಿ ಹೆಚ್ಚು ಗ್ರೀನ್ ಕಾರ್ಡ್ ಹೊಂದಿರುವಂತಹ ಸಮುದಾಯ. ಇವರು ಆಗಾಗ ಭಾರತಕ್ಕೆ ಬಂದು ಹೋಗ್ತಿರ್ತಾರೆ. ಇಂತಹ ಸಮಯದಲ್ಲಿ ಯಾವುದಾದ್ರೂ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಹಳೆಯ ಕೇಸ್ ಇದ್ದರೆ ಅಮೆರಿಕದ ವಿಮಾನ ನಿಲ್ದಾಣವೇ ನಿಮಗೆ ಅಥವಾ ಭಾರತೀಯರಿಗೆ ಸೆರೆಮನೆಯಾಗಬಹುದು. ಒಟ್ಟಿನಲ್ಲಿ ಹೇಳುವುದಾದರೆ US ಸುಪ್ರೀಂ ಕೋರ್ಟ್ನ ಈ ಕಠಿಣ ತೀರ್ಪು ಅಮೆರಿಕದಲ್ಲಿ ನೆಲೆಸಿರುವಂತಹ ಲಕ್ಷಾಂತರ ಭಾರತೀಯ ಗ್ರೀನ್ ಕಾರ್ಡ್ ಹೊಂದಿರುವವರಿಗೆ ಒಂದು ಎಚ್ಚರಿಕೆಯ ಗಂಟೆಯಾಗಿದೆ. ಇನ್ನು ಮುಂದೆ ಕೇವಲ ಗ್ರೀನ್ ಕಾರ್ಡ್ ಇದೆ ಎಂಬ ಕಾರಣಕ್ಕೆ ಅಂತಾರಾಷ್ಟ್ರೀಯ ಪ್ರಯಾಣವನ್ನು ಸುಲಭವಾಗಿ ಪರಿಗಣಿಸುವಂತಿಲ್ಲ. ಯಾವುದೇ ಸಣ್ಣ ಅಥವಾ ಬಾಕಿ ಇರುವ ಕ್ರಿಮಿನಲ್ ಆರೋಪಗಳಿದ್ದರೆ ಅಮೆರಿಕದಿಂದ ಹೊರ ಹೋಗುವಂತಹ ಮುನ್ನ ನುರಿತ ವಲಸೆ ವಕೀಲರ ಸೂಕ್ತ ಸಲಹೆಯನ್ನು ಪಡೆಯುವುದು ಅನಿವಾರ್ಯವಾಗಿಬಿಡುತ್ತೆ. ಟ್ರಂಪ್ ನೇತೃತ್ವದ ಆಡಳಿತದಲ್ಲಿ ವಲಸೆ ನಿಯಮಗಳು ದಿನದಿಂದ ದಿನಕ್ಕೆ ಬಿಗಿಯಾಗ್ತಾ ಇರುವಂತಹ ಈ ಹೊತ್ತಿನಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ನಿಖರವಾದ ಕಾನೂನುಬದ್ಧ ದಾಖಲೆಗಳು ಮತ್ತು ಮುನ್ನೆಚ್ಚರಿಕೆ ಮಾತ್ರವೇ ನಿಮ್ಮ ಅಮೆರಿಕದ ಕನಸನ್ನು ಸುಭದ್ರವಾಗಿಡಬಲ್ಲದು. ಹಾಗಾಗಿ ಮುಂಬರುವ ದಿನಗಳಲ್ಲಿ ವಿದೇಶ ಪ್ರಯಾಣದ ಯಾವುದೇ ನಿರ್ಧಾರ ಕೈಗೊಳ್ಳುವ ಮುನ್ನ ಪ್ರತಿಯೊಬ್ಬರು ಗ್ರೀನ್ ಕಾರ್ಡ್ ಹೊಂದಿರುವ ಭಾರತೀಯ ವಲಸಿಗರು ಜಾಗರೂಕರಾಗಿರುವುದು ಅತ್ಯಂತ ಸೂಕ್ತ ಹಾಗೂ ಇಂದಿನ ಕಾಲದ ಅಗತ್ಯವಾಗಿದೆ. ಇದಿಷ್ಟು ಇವತ್ತಿನ ವಿಶೇಷ. ಇದೇ ರೀತಿಯ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ, ಮನರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್, ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.